ಸರಿಯಾದ ರೀತಿಯಲ್ಲಿ ಕೆಲಸಗಳು ಮಾಡ್ತಾ ಇರುವ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸದೇ ಇರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಪಂಚಾಯತಿಯಲ್ಲಿ ಸರಿಯಾದ ಸಮಯಕ್ಕೆ ಬರದೇ ಇರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಎಲ್ರಿಗೂ ಜೈ ಭೀಮ್. ಇವತ್ತೇನು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕು ಪಂಚಾಯಿತಿ ಮುಂಭಾಗದಲ್ಲಿ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಹೋರಾಟ ಮಾಡುತ್ತಿರುವ ಉದ್ದೇಶ ಏನೆಂದರೆ, ಕೆಜಿಎಫ್ ತಾಲೂಕಿನಲ್ಲಿ ಸುಮಾರು 16 ಗ್ರಾಮ ಪಂಚಾಯಿತಿಗಳು ಬರುತ್ತೆ. 16 ಗ್ರಾಮ ಪಂಚಾಯಿತಿಗಳಲ್ಲಿ PDOಗಳು ಕೆಲಸ ನಿರ್ವಹಿಸಬೇಕಂತ ಹೇಳ್ಬಿಟ್ಟು ಇವತ್ತೊಂದು ಪ್ರತಿಭಟನೆ ಮಾಡ್ತೀವಿ. ಕೆಲವೊಂದು ಗ್ರಾಮ ಪಂಚಾಯಿತಿಗಳು ಅಂದರೆ ಟಿಗೋಲಲ್ಲೇ ಆಗಿರ್ಬೋದು, ಉಳ್ಪೂರ್ ಆಗಿರ್ಬೋದು, ಅದರಲ್ಲಿ ಒಬ್ಬರೇ PDO ಕೆಲಸ ಮಾಡ್ತಾ ಇದ್ದಾರೆ. ಒಬ್ಬರು PDO ಕೆಲಸ ಮಾಡೋದ್ರಿಂದ ಅಲ್ಲಿ ಬೇರೆ ಪಂಚಾಯಿತಿಯಲ್ಲಿರುವಂಥ ಅಕ್ಕಪಕ್ಕ ಗ್ರಾಮಗಳಿಗಾಗಿರ್ಬೋದು ತುಂಬ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಒಂದಿನ ಈ ಪಂಚಾಯಿತಿಯಲ್ಲಿ ಇರ್ತಾರೆ, ಮತ್ತೊಂದು ದಿನ ಬೇರೆ ಪಂಚಾಯಿತಿಯಲ್ಲಿ ಇರ್ತಾರೆ. ಅಲ್ಲಿ ಗ್ರಾಮಗಳಿಗೂ ಸಮಸ್ಯೆ ಆಗ್ತಿದೆ, ಗ್ರಾಮಸ್ಥರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ದಲಿತರು ಪೂರ್ತಿ ಸಮಸ್ಯೆ ಆಗ್ತೈತೆ. ಆ ಒಂದು ನಿಟ್ಟಿನಲ್ಲಿ ಏನಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದು PDO ನೇಮಕ ಮಾಡಲೇಬೇಕಂತ ಹೇಳ್ಬಿಟ್ಟು 16 ಗ್ರಾಮ ಪಂಚಾಯಿತಿ ನಮಗೆ ಗೊತ್ತಿದ್ದ ಮಟ್ಟಿಗೆ 16 ಪಂಚಾಯಿತಿಯಲ್ಲಿ PDOಗಳಿಲ್ಲ. ಇವಾಗ ಟಿಗೋಲಲ್ಲಿ ಗ್ರಾಮ ಪಂಚಾಯಿತಿ PDO ಕೆಲಸ ಮಾಡ್ತಾ ಇದೆ, ಮತ್ತು ಉಳ್ಪೂರಲ್ಲಿ ಕೂಡ ಅವ್ರಿಗೆ ಚಾರ್ಜ್ ಕೊಟ್ಟಿದ್ದಾರೆ. ಒಂದಿನ ಅಲ್ಲಿ ಮತ್ತು ಒಂದಿನ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ ಸಮಸ್ಯೆಗಳು ಸಾರ್ವಜನಿಕ ಸಮಸ್ಯೆ ಆಗ್ತಿದೆ. PDOಗಳನ್ನ ಕೇಳಿದ್ರೆ ಅಲ್ಲೇನಾದ್ರೂ ಕೆಲಸ ಇದೆ, ಬಡವ್ರಿಗಾಗಿರ್ಬೋದು, ದಲಿತರಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಏನಾದ್ರು PDO ಹತ್ರ ಕೆಲಸ ಮಾಡಿಸ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಉಳ್ಕೂರ್ಗೆ ಹೋದ್ರೆ ಇಲ್ಲಪ್ಪ ನಾವು ಟಿಗೋಲಲ್ಲಿ ಇದ್ದೀವಿ ಅಂತ ಕೇಳ್ತಾರೆ PDO. ಅಲ್ಲಿ ಒಂದಿನ ವೇಸ್ಟ್ ಆಯಿತು. ಬಟ್ ಕೂಲಿ ನಾಳೆ ಹೋಗೋರು ಕೂಡ ತುಂಬ ಸಮಸ್ಯೆ ಆಗುತ್ತೆ. ಒಂದೊಂದು ದಿನ ಟಿಗೋಲಲ್ಲಿ ಕೇಳಿದ್ರು ಕೂಡ ಏನು ಹೇಳ್ತಾರೆ ಅಂದರೆ, ಇಲ್ಲ ನಾವು ಯಾವುದೋ ಒಂದು ಕೋರ್ಟ್ ಕೇಸ್ ಇದ್ದೀವಿ, ಇಲ್ಲಾಂದರೆ ಯಾವುದೋ TPS ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಥರ PDO ಉತ್ತರಗಳು ಕೊಡ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ ಅಂದರೆ ತುಂಬ ಸಮಸ್ಯೆ ಆಗ್ತಿದೆ ಸರ್. ಆದ್ದರಿಂದ 16 PDOಗಳನ್ನ ನೇಮಕ ಮಾಡಬೇಕು. ಒಂದು 16 ಪಂಚಾಯಿತಿಯಲ್ಲಿ 16 ಜನ ಕಾರ್ಯದರ್ಶಿಗಳಿದ್ದಾರೆ ಸರ್, ಸೆಕ್ರೆಟರಿಗಳು ಒಂದೇನಂದರೆ ಗ್ರೇಡ್ 2 ಇದ್ದಾಗ PDO ಆಗಿ ಚಾರ್ಜ್ ಕೊಡೋಕ್ಕೆ ಏನಾದರೂ ಸರ್ಕಾರದಿಂದ ನಿಮ್ಗೆ ಏನಾದರೂ ಪ್ರಾವಿಷನ್ ಇದ್ದ? ಇನ್ನೊಂದೇನಂದ್ರೆ ಸರ್, ಇಲ್ಲಿ ನಮ್ಮ ತಾಲೂಕಲ್ಲಿ ಇಂಜಿನಿಯರ್ಗಳು ನರೇಗಾ ಯೋಜನೆಯಲ್ಲಿ ಕಡಿಮೆ ಇದ್ದಾರೆ, 4 ಜನ. ಅದು ನಮಗೇನಂದರೆ ಒಂದು 8 ಜನ ಇಂಜಿನಿಯರ್ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಮತ್ತು ನರೇಗಾ ಯೋಜನೆ ಕಾಮಗಾರಿಗಳು ಸ್ವಲ್ಪ ಮುಂದುವರಿಯುತ್ತೆ, ಇಲ್ಲಾಂದರೆ ಕುಂಠಿತ ಆಗ್ತೈತೆ ಸರ್. ಏನಂದ್ರೆ ಸರ್, ಇನ್ನು ಆಯಾಯ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನ ಆಯಾ ಕೇಂದ್ರ ಸ್ಥಾನದಲ್ಲೇ ವಾಸ ಮಾಡಬೇಕು ಅನ್ನೋದು ನಮ್ಮದೊಂದು ಬೇಡಿಕೆಗಳಿದೆ ಸರ್. ಯಾಕಂದರೆ ಸರ್ ಕೆಜಿಎಫ್ ತಾಲೂಕಲ್ಲಿ 16 ಪಂಚಾಯತಿಗಳಲ್ಲಿ ವಿಷಯ ಸರ್, ಉದ್ಯೋಗ ಖಾತ್ರಿನಲ್ಲಿ ಎಲ್ಲ JCBಗಳು ಇಟ್ಕೊಂಡೇ ಕೆಲಸಗಳು ಮಾಡ್ತಾ ಇದ್ದಾರೆ. ಬೆಳಗಿನ ಜಾವ ಎಲ್ಲ ಇದಕ್ಕೆ ಇನ್ವಾಲ್ವ್ ಆಗ್ಬಿಟ್ಟವ್ರೆ ಕೆಲವರೆಲ್ಲ, ಸ್ಪೆಸಿಫಿಕ್ ಆಲ್ಕೋಹಾಲ್ಗೆ ಅಂಥವ್ರನ್ನ ಕರ್ಕೊಬಂದು GPS ಮಾಡಿಸ್ಬಿಟ್ಟು ತಮ್ಮ ಬಿಲ್ಗಳನ್ನ ಮಾಡ್ಕೊತ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು ಸರ್ ತಾವು. ಹರಿಸ್ತೀವಿ. ಮೊನ್ನೆ ಕೂಡ ನಾವು ಏನು ಇದರಲ್ಲಿ ಪಂಚಾಯತಿಯಲ್ಲಿ ಬಿಲ್ಗಳು NMR ಕ್ಯಾನ್ಸಲ್ ಮಾಡಿದ್ದೀವಿ. ಆ ಥರ ಸ್ಪೆಸಿಫಿಕ್ ಕಂಪ್ಲೇಂಟ್ ಬಂದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಂಡು ಆ NMR ಏನಿದೆ ಅದನ್ನು ಕ್ಯಾನ್ಸಲ್ ಮಾಡ್ತೀವಿ, ಪೇಮೆಂಟ್ನ ಹಿಂಪಡಿತೀವಿ. ಒಂದು ಆಮೇಲೆ PDOs ಸಂಬಂಧಪಟ್ಟಂಗೆ PDOs ಏನಿದೆ 16 ಪಂಚಾಯತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಎಕ್ಸಿಕ್ಯೂಟಿವ್ ಪರ್ಪಸ್ನ ಇದು ಮಾಡ್ತಾರೆ. ನೋಡಿ, ಇಬ್ಬರು ನಮ್ಮಲ್ಲಿ NG ಉಳ್ಕೂರು ಆ್ಯಂಡ್ ಶೇಷಾದ್ರಿ ಇದ್ದಾರೆ. ಶೇಷಾದ್ರಿ ಬಾಬು ಸ್ಟ್ರೋಕ್ ಇಬ್ಬರಿಗೂ, ಒಬ್ಬರು ಬರೆಯೋಕ್ಕೆ ಫುಲ್ ರೈಟ್ ಸೈಡ್ ಇದಾಗಿದೆ. ನಾವು ಅದನ್ನು ಕೂಡ ಲೆಟ್ರಿಗೆ ಬರೆದಿದ್ದೀವಿ. ಏನಂದರೆ ಈ ಥರ ಸ್ಟ್ರೋಕ್ ಆಗಿದೆ, ಆಮೇಲೆ ನಾವು ಕೆಲಸ ಮಾಡೋಕ್ಕಾಗೋದ್ರಿಂದ ಕೊಡ್ತಿದ್ದಾರೆ. ನೀವೇ NG ಉಳ್ಕೂರು ನೋಡಿದ್ರೆ ಎಷ್ಟು ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ಬಿಟ್ಟು ಅದನ್ನು ತಾತ್ಕಾಲಿಕ ಚೇಂಜ್ ಮಾಡಿದ್ದೀವಿ. ಅದನ್ನೇ ಏನು ಲೆಟ್ರಿಗೆ ಬರೆದಿದ್ದೀವಿ. ಈ ಥರ ಇದು ಸ್ಟ್ರೋಕ್ ಆಗ್ತಿದೆ, ನಿಮಗೆ ಎಕ್ಸಿಕ್ಯೂಟಿವ್ ಕೆಲಸನ ಆ್ಯಸ್ PDO ಕೆಲಸ ಮಾಡೋಕ್ಕಾಗೋದಿಲ್ಲ. ನಾವು ಆಫೀಸ್ ಮ್ಯಾನೇಜರ್ ಆ ಥರ ಏನು ಕೆಲಸ ಮಾಡ್ಬೋದು, ಅದಕ್ಕೋಸ್ಕರ ಮಾರ್ಗದರ್ಶನ ಕೆಲವೊಂದು PDOಗಳನ್ನ ಏನಂದ್ರೆ ಸರ್ TPS ತಗೊಂಬಂದು ಆಗ್ತಿಲ್ಲ. ಅದೇ ನಾನು ಹೇಳ್ತಿರೋದು. ಅಲ್ಲ ಇಬ್ಬರಲ್ಲ, ಸುಮಾರು 4-5 ಜನ PDOಗಳಿದ್ದಾರೆ. ಇಮಿಡಿಯೇಟ್ ಆರ್ಡರ್ ಮಾಡೋಕ್ಕಾಗೋದಿಲ್ಲ. 1 ವೀಕ್ ಟೈಮ್ ತೊಗೊಳ್ತೀವಿ ನಾವು. ಯಾವ ಥರ ಎಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗೆ ಆಗ್ತದೆ ಅವ್ರನ್ನ ಅಕೊಮೆಂಟ್ ಮಾಡ್ತೀವಿ. ಓನ್ಲಿ ಮೆಡಿಕಲ್ ಏನು ತೊಂದರೆ ಇದೆ ಅದಕ್ಕೆ ಮಾತ್ರ ನಾವು ಇದಾಗ್ತೀವಿ, ಬಿಟ್ಟರೆ ಬೇರೆ ಯಾವುದು ಕೂಡ ತೆಗೆದುಕೊಳ್ಳೋದಿಲ್ಲ ಸರ್. ಇಲ್ಲೇನಾಗ್ಬಿಟ್ಟಿದೆ ಕೆಜಿಎಫ್ ತಾಲೂಕಿನಲ್ಲಿ ನಿಮ್ಗೆ ಯಾವ PDO ಸರಿಯಾದ ರೀತಿಯಲ್ಲಿ ಸ್ಪಂದನೆ ಕೊಡ್ತಿರೋ ಅಂಥವ್ರು ಮಾತ್ರ ಆಯಾ ಪಂಚಾಯತಿಯಲ್ಲಿ ಇಟ್ಟಿರ್ತೀರ ತಾವು. ತಾವು ರಾಜಕೀಯ ಪ್ರಭಾವದಿಂದ ಆ ಥರ ಮಾಡ್ತಿರೋ ಗೊತ್ತಿಲ್ಲ, ಇಲ್ಲಾಂದ್ರೆ ತಾವೇನಾದ್ರೂ ವೈಯಕ್ತಿಕ ವಿಷಯದಿಂದ ಆ ಥರ ಮಾಡ್ತಿದ್ರೆ ನಮ್ಗೆ ಗೊತ್ತಿಲ್ಲ. ಮನುಷ್ಯ ಕೇಳಿ NG ಉಳ್ಕೂರು ಚೇಂಜ್ ಮಾಡಿದ್ವಿ. ಎಷ್ಟು ಕಂಪ್ಲೇಂಟ್ಸು ಹೇಳಿ, ನೀವು ಹೇಳಿ. ಒಬ್ಬರಿಗೆ ಒಂದು ಕೆಲಸ ಆಗ್ತಿರಲಿಲ್ಲ.
ಅವನೆಲ್ಲೋ ತಂದು ಕೊಡ್ತಾನೆ ಅಂತ ಹೇಳ್ತಾ ಇದ್ರು, ಅವನು ನರೇಗಾ ಕೆಲಸ ನೋಡೋಕೆ ಹೋಗ್ತಿಲ್ಲ, ಇನ್ಸ್ಪೆಕ್ಷನ್ ಮಾಡ್ತಿಲ್ಲ ಅಂತಂದ್ರೆ ಏನು ಕೆಲಸ ಮಾಡ್ತೀರಾ? ಅದ್ರಲ್ಲಿ ಏನು ಪರ್ಸನಲ್ ಇರುತ್ತೆ ನೀವೇ ಹೇಳಿ. ಸರ್ ಅದೇ ಇಲ್ಲ ನಮ್ಮ ಪಂಚಾಯತ್ ರಾಮಚಂದ್ರ ಪಂಚಾಯತ್ನಲ್ಲಿ ಇವಾಗ ಇಲ್ಲಿ ಕಂಗಂಡಲ್ಲಿ ನೋಡಿ, ಎರಡು ನೋಡ್ಕೊಂಡ್ರೆ ಆಗಲ್ಲ ಕೆಲಸ ಸರ್. ಮಾಡಕ್ ಬರಕ್ ರೆಡಿ ಇಲ್ಲ ಯಾರು. ಮೇಡಮ್ ಆಗೋದಿಲ್ಲ. ನಾನು ರಾಮಸಾಗರ ಪಂಚಾಯತ್ ಕೆಲಸಕ್ಕೆ ಬರಲ್ಲ ಅಂತ ಆಗೋದಿಲ್ಲ ಅಂತಂದ್ರೆ ನಾವು ಕನ್ವಿನ್ಸ್ ಮಾಡಿ ಮತ್ತೆ ಈಗ ಹೆಂಗೋ ಸರ್ಕಾರದ ಕೌನ್ಸಿಲಿಂಗ್ ಆಗುತ್ತೆ. ಕೌನ್ಸಿಲಿಂಗ್ ಹೊಸ ಪಿಡಿಎಸ್ ಬಂದ್ರೆ ಮತ್ತೆ ಅಕೌಂಟ್ ಈಗ ನಾವ್ ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಮಂಡಳಿ ಸಾಧ್ಯ ಇದೆ ಅದನ್ನ ಮಾಡ್ತಾ ಇದೀವಿ ಸ್ಟೆಪ್ ಬೈ ಸ್ಟೆಪ್. ಸರ್ಕಾರ ಅಂತ ಇರುತ್ತೆ ಈಗ ಅಬೋ 7 years ಕೌನ್ಸಿಲಿಂಗ್ ಅಂತ ಸರ್ಕಾರ ಅಂತ ಇದೆ, ಅದಕ್ಕೆ ನಮ್ದೇನು ಸರ್ ಮಾಡಕ್ಕಾಗಲ್ಲ. ಇವಾಗ ನಾವು ಕೊಟ್ಟಿರೋ ಬೇಡಿಕೆಗಳನ್ನ ಎಷ್ಟು ದಿನದಲ್ಲಿ ಬಗೆಹರಿಸ್ತೀರಾ? ತಾವು ಈ ಕಡೆ ಕೊಟ್ಟಿದ್ದೀನಿ ಬೇಡಿಕೆಗಳು ಹಿಂದ್ಗಡೆ ನೋಡಿ. ಸರ್ ಇನ್ನೊಂದು 30 days ಟೈಮ್ ಕೊಡಿ. ನಾನು ಇವನ್ ಸಿ ಯು ಜೊತೆ ಡಿಸ್ಕಸ್ ಮಾಡಬೇಕಾಗುತ್ತೆ. ಸಿ ಯು ಬೆಳಗ್ಗೆ ಡಿ ಎಸ್ ಅವ್ರ ಜೊತೆ ಮಾತಾಡಿದ್ರು. ತುಂಬಾ ಸಮಸ್ಯೆ ಇದೆ ಸಿ ಯು ಜೊತೆ ಡಿಸ್ಕಸ್ ಮಾಡಿ ಈಗ ಅದನ್ನ ನಾವು ಸಿ ಯು ಜೊತೆ ಡಿಸ್ಕಸ್ ಸರ್. ನಾನೇನಾದ್ರೆ ಪಿ ಡಿ ಒ ಕೂಡ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೂಡ ನಾನು ಪ್ರತಿಭಟನೆ ಮಾಡ್ತಿದ್ದೆ. ಇವಾಗ ಒಂದು ಪಂಚಾಯತಿ ಕೊಟ್ಟ ಮೇಲೆ ಅವ್ರಿಗೆ ಡಬಲ್ ಸಂಬಳ ಕೊಡಲ್ಲ. ಅವ್ರು ಬೇರೆ ಪಂಚಾಯತಿಯಲ್ಲಿ ಕೂಡ ಕೆಲಸ ಮಾಡ್ತಾರಲ್ಲ, ಪಾಪ ಅವ್ರಿಗೂ ಟೆನ್ಷನ್, ಅವ್ರಿಗೂ ಕುಟುಂಬ ಇರುತ್ತೆ, ಅವ್ರಿಗೂ ಮಕ್ಕಳು ಇರ್ತಾರೆ, ಅವ್ರಿಗೂ ಫ್ಯಾಮಿಲಿ ಇರ್ತಾರೆ. ಒಂದು ಪಂಚಾಯತಿನ ನೋಡ್ಕೊಳ್ಳೋದೇ ತುಂಬಾ ಕಷ್ಟ ಇರುತ್ತೆ. ಏನ್ ಹೇಳಿದಿರಾ, ಇದು ನಮ್ಮ ತಾಲೂಕು ಅಷ್ಟೇ ಅಲ್ಲ, ಎಲ್ಲಾ ಪಂಚಾಯತಿಯಲ್ಲಿ ಒಂದೊಂದು ತಾಲೂಕಲ್ಲಿ 3 ಚಾರ್ಜ್ ಕೊಟ್ಟಿದ್ದಾರೆ. ನಮ್ಮ ಕಡೆ 2 ಪೊಲೀಸ್ 3 ಕೊಟ್ಟಿದ್ದಾರೆ. ಅದನ್ನ ನಾವು ಮೇಲಾಧಿಕಾರಿಗಳು ತರ್ತೀವಿ. ಈ ತರ ಏನು ಪಬ್ಲಿಕ್ ಇಲ್ಲ, ಈ ತರ ನಮಗೆ ಏನು ಮಾಡ್ತಾರೆ, ಪ್ರೆಷರ್ ಆಗ್ತಾ ಇದ್ದಾರೆ, ಈ ತರ ಚೇಂಜ್ ಮಾಡಿ ಅಂತ ಹೇಳ್ಬಿಟ್ಟು ಇನ್ನೊಂದು 2-3 ಜನ ಪಿ ಡಿ ಒ ಕೊಡಿ. ಆ್ಯಂಡ್ ಏನಿದೆ ಈಗ ಅವರು ಸ್ಟಾಫ್ ಚೇಂಜ್ ಮಾಡಿದ್ರೆ ಅಲಿಗೇಷನ್ಸ್ ಏನಿದೆ ಅದು ಕೂಡ ಮೇಲಾಧಿಕಾರಿಗಳು ತರ್ತೀವಿ. ತಂದು ಇಮಿಡಿಯೇಟ್ ಆಗಿ ಇಲ್ಲ ನಾನು 30 days ಟೈಮ್ ಮಾತಾಡಿ ಬೆಳಿಗ್ಗೆ ಮಾತಾಡಿದೆ. ನಾನು ಈಗ ನಾನು ಅಲ್ಲೇ ಇದ್ದೆ, ಮಾತಾಡಿ ಬಂದೆ ನಾನೀಗ. ನಮ್ಮ ಪಂಚಾಯತಿಗೆ ಬಂದು ಸುಮಾರು ಇಲ್ಲ ಅಂದ್ರೆ 15 ದಿವಸ ಆಯ್ತು. ನೆನ್ನೆ ಬಂದಿದ್ದಾರೆ ಸರ್. ಯಾವಾಗ ನೋಡಿದ್ರು ಕೆಲವೊಂದು ಪಂಚಾಯತಿ ಕೆಲಸಗಳು ನಡೀತಾ ಯಾವ ಫೋನ್ ಮಾಡಿದ್ರೆ ಕಂಗಂಡಲ್ಲಿ ಅಂತಾರೆ, ರಾಮಚಂದ್ರಕ್ಕೆ ಬಂದ್ಬಿಡ ಯಾವಾಗ ನೋಡಿದ್ರು ಸರ್ಕಾರಿ ಸ್ಟಾಫೇ ಇರಲ್ಲ ಅಲ್ಲಿ. ನಾವು ಹೇಳ್ತಿರೋದು ಎನ್ ಜಿ ಚೇಂಜ್ ಮಾಡೋಕ್ಕೆ ನಾವು ನೋಡ್ತಾ ಇದ್ದೀವಿ. ಕೆಲಸನೇ ಮಾಡಲ್ಲ ಅವರು. ಸ್ಟೆಪ್ ಬೈ ಸ್ಟೆಪ್ ಒಂದೇ ಟೈಮ್ ಆಗೋದಿಲ್ಲ. ಒಬ್ಬರು ಚೇಂಜ್ ಮಾಡಿದ್ವಿ ಟೋಟಲ್ ಅಲ್ಲ, ನೀವು ಟೋಟಲ್ ಅಂದಂಗೆ ನಾನು ಸಿ ಯು ನಮ್ಮ ಏನಾದ್ರು ಗಮನಕ್ಕೆ ತಂದೆ ಮಾಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಡಿಸ್ಕಸ್ ಮಾಡಿ 30 days ಅಲ್ಲಿ ಏನಿದೆ ಇವತ್ತು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಜೊತೆಗೆ ಏನಂದ್ರೆ ಈ ಕೆಜಿಎಫ್ ತಾಲೂಕಿನಲ್ಲಿ ಸುಮಾರು ಒಂದು 4 ಜನ ಇಂಜಿನಿಯರ್ಗಳೇನೋ ಇದ್ದಾರೆ ನರೇಗಾ ಯೋಜನೆ ಅಡಿಯಲ್ಲಿ. ನಾವು ಒಂದು 8 ಜನನ ನರೇಗಾ ಯೋಜನೆಗೆ ಇಂಜಿನಿಯರ್ ನೇಮಕ ಮಾಡಿದ್ರೆ ಸ್ವಲ್ಪ ನರೇಗಾ ಯೋಜನೆ ಕೂಡ ಡೆವಲಪ್ಮೆಂಟ್ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿದೆ. ಜೊತೆಗೆ ಏನಂದ್ರೆ ಆಯಾ ಪಂಚಾಯತಿಯಲ್ಲಿ ಯಾರು ಪಿ ಡಿ ಒ ಕೆಲಸ ಮಾಡ್ತಾರೋ ಅಲ್ಲಿ ಕೇಂದ್ರ ಸ್ಥಾನದಲ್ಲಿ ವಾಸ ಇರಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಆಗಿದೆ. ಯಾಕಂದ್ರೆ ಅಲ್ಲಿ ವಾಸ ಇದ್ರೆ ಅಲ್ಲಿರುವಂತಹ ಸಾರ್ವಜನಿಕರಿಗಾಗಿರ್ಬೋದು, ಮತ್ತೆ ಒಂದು ಪಂಚಾಯತಿಗೆ ಎಷ್ಟು ಗ್ರಾಮಗಳು ಬರುತ್ತೋ ಅವರಿಗೆಲ್ಲ ಒಂದು ಅನುಕೂಲ, ಪಂಚಾಯತಿಂದ ಆಗಿರ್ಬೋದು, ಸರ್ಕಾರದಿಂದ ಬರುವಂತಹ ಒಂದು ಅನುದಾನಗಳಾಗಿರ್ಬೋದು, ಸವಲತ್ತುಗಳನ್ನ ಅವ್ರ ಗಮನಕ್ಕೆ ತರಬಹುದು. ಇವರು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಕೋಲಾರಿಂದ ಆಗಿರ್ಬೋದು, ಮತ್ತೆ ಬೆಂಗಳೂರಿಂದ ಬರೋದ್ರಿಂದ ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ ಪಂಚಾಯತಿಗೆ. ಒಂದು 11 ಗಂಟೆ ಆಗುತ್ತೆ, ಮತ್ತೆ 12 ಗಂಟೆ ಆಗುತ್ತೆ. ಅಲ್ಲಿ ರೈತರು ಬಂದು, ಬಡವರು ಬಂದು, ದಲಿತರು ಬಂದು ಕಾಯ್ತಾ ಇರ್ತಾರೆ ಏನಾದ್ರು ಕೆಲಸಗಳು ಮಾಡ್ಕೋಬೇಕಂದ್ರೆ. ಅದರಲ್ಲೂ ಸಹ ಒಂದು ಪಂಚಾಯತಿಗೆ ಒಂದು ಪಿ ಡಿ ಒ ನೇಮಕ ಮಾಡಿದ್ರೆ ಅಲ್ಲಿ ಸ್ವಲ್ಪ ಕೆಲಸಗಳಾಗುತ್ತೆ, ಮತ್ತೆ ಬಡವ್ರಿಗೆ ಅನುಕೂಲ ಆಗುತ್ತೆ, ದಲಿತರಿಗೆ ಅನುಕೂಲ ಆಗುತ್ತೆ. ಅದೇ ಪಿ ಡಿ ಒನ್ನ ಬೇರೆ ಪಂಚಾಯತಿಗೆ ನೇಮಕ ಮಾಡೋದ್ರಿಂದ ತುಂಬಾ ಅನಾನುಕೂಲ ಆಗ್ತಿದೆ. ದಯವಿಟ್ಟು ಆಯಾ ಪಂಚಾಯತಿ ಪಿ ಡಿ ಒಗಳನ್ನ ಅಲ್ಲೇ ನೇಮಕ ಮಾಡ್ಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿದೆ. ಜೊತೆಗೆ ಏನಂದ್ರೆ ಕೆಜಿಎಫ್ ತಾಲೂಕಿನಲ್ಲಿ ನೂರಾರು ಗ್ರಾಮಗಳಿದೆ. ಕೆಲವೊಂದು ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆಗಳ ಅಭಿವೃದ್ಧಿ ಆಗಬೇಕು, ಚರಂಡಿ ತೀರಾ ಹದಗೆಟ್ಟಿದೆ, ಅದನ್ನು ಸಹ ಅಭಿವೃದ್ಧಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೇನು ಹೋರಾಟ ಮಾಡ್ತಾ ಇದ್ದೀವಿ. ಸುಮಾರು 1 ಗಂಟೆಗಳ ಕಾಲ ಇಲ್ಲೇ ಕೂತ್ಕೊಂಡು ಪ್ರತಿಭಟನೆ ಮಾಡಿದ ತಕ್ಷಣ ಇವೇನು ಪ್ರಸ್ತುತ ಇವಾಗ ಇಒ ಬಂದು ನಮ್ಮ ಒಂದು ಮನವಿಯನ್ನು ಸ್ವೀಕರಿಸಿ 30 ದಿನದಲ್ಲಿ ನಾವು ನಿಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ಹೇಳ್ಬಿಟ್ಟು ಇವರು ಹೇಳಿದ್ದಾರೆ. ದಯವಿಟ್ಟು ಸಾಹೇಬ್ರೆ, ನೀವು ಕೂಡ ಇಒ ಆಗಿದ್ದೀರಾ, ತಾವು ಸಹ ಕೇಂದ್ರ ಸ್ಥಾನದಲ್ಲೇ ಕೆಜಿಎಫ್ನಲ್ಲೇ ವಾಸ ಇರಬೇಕು. ತಾವು ಬೆಂಗಳೂರಿಂದ ಬರೋದ್ರಿಂದ ತಾವು 12 ಗಂಟೆಗೆ ಬರ್ಬೋದು, 1 ಗಂಟೆಗೆ ಬರ್ಬೋದು. ಇವಾಗ ನೋಡಿದ್ವಿ ಪ್ರತಿಭಟನೆ ಬಂದು ನೂರಾರು ಸಂಖ್ಯೆಯಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ತಾವು 12-12ವರೆಗೆ ಬಂದಿದ್ರು. ತಾವು ನಮ್ಮ ಹೋರಾಟಕ್ಕೆ ನಮ್ಗೆ ಬೆಲೆ ಇಲ್ವಾ? ಹೋಗ್ಲಿ, ನಾವು ಮಾಡ್ತಾ ಇರೋದು ರೈತರಿಗಾಗ್ಲಿ ಮತ್ತೆ ಬಡವರಿಗೆ, ದಲಿತರಿಗೆ ಅನುಕೂಲ ಆಗಲಿ ಅಂತ ನಾವು ಮಾಡ್ತಿದೀವಿ. ತಾವು ಬಂದ್ರೆ ತಾವು ಬೇಜವಾಬ್ದಾರಿಯಿಂದ ಇಷ್ಟೊತ್ತು ಬಂದ್ರೆ ತಾವು ಇದೇನೋ ಸರಿ ಇಲ್ಲ ಅನಿಸ್ತಾ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಡವರು ಬೇಕಾದ್ರೆ ಬಡವರು, ರೈತರ, ದಲಿತರ ಕಷ್ಟ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಪಿ ಡಿ ಒ ಕೂಡ ನನಗೆ ಪಿ ಡಿ ಒಗಳ ಮೇಲೆ ಒಳ್ಳೆ ಗೌರವ ಇದೆ. ಯಾಕಂದ್ರೆ ಪಿ ಡಿ ಒ ಒಂದೇ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸಿದೆ ತುಂಬಾ ಕಷ್ಟ, ತುಂಬಾ ತಲೆನೋವಿದೆ. ಅಂಥದ್ರಲ್ಲಿ ಪಿ ಡಿ ಒಗೆ ಇನ್ನೊಂದು ಪಂಚಾಯತಿಯ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ ಅವ್ರಿಗೂ ಮಕ್ಳಿರ್ತಾರೆ, ಅವ್ರಿಗೂ ಹೆಂಡತಿ ಮಕ್ಳಿರ್ತಾರೆ, ಅವ್ರಿಗೂ ಕಷ್ಟವನ್ನು ಸಹ ನಾವು ತಿಳ್ಕೊಂಡೆ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ದಯವಿಟ್ಟು ಆಯಾ ಪಂಚಾಯತಿಗೆ ಆಯಾ ಪಿ ಡಿ ಒನ್ನೇ ನೇಮಕ ಮಾಡಬೇಕು. ಜೊತೆಗೆ ಎಲ್ಲ ಪಂಚಾಯತಿಯಲ್ಲೂ ಸಹ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಬೇಕು. ಜೊತೆಗೆ ಏನಂದ್ರೆ NRG ವರ್ಕ್ಗಳು ಯಾವುದೇ ರೀತಿಯಲ್ಲಿ JCPL ಮಾಡಂಗಿಲ್ಲ. ಮಾಡಿದ್ರೆ ಅದನ್ನ ಸಹ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಅದನ್ನು ಸಹ ನಿವಾರಿಸಬೇಕಂತ ಹೇಳ್ಬಿಟ್ಟು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಜೈ ಭೀಮ್. ಜೈ ಭೀಮ್. ಸಂಘಟನೆ
ವತಿಯಿಂದ ತಾಲೂಕು ಪಂಚಾಯತ್ ಕಾರ್ಯಾಲಯ ಮುಂದೆ ಏನು ಸಂಘಟನೆ ಹೋರಾಟ ಇಟ್ಕೊಂಡಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ 16 ಗ್ರಾಮ ಪಂಚಾಯತಿಗಳಿದ್ದು ಈ ಗ್ರಾಮ ಪಂಚಾಯತಿಗಳಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ನೇಮಕ ಮಾಡಬೇಕಂತ ನಾವು ಉದ್ದೇಶ ಇಟ್ಕೊಂಡು ಈ ಹೋರಾಟ ಹಮ್ಮಿಕೊಂಡಿದ್ವಿ. ಈ ಉದ್ದೇಶದ ಹಿನ್ನೆಲೆ ಏನಂದರೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಮತ್ತು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದಾಗ ಎಲ್ಲರಿಗೂ ಅನುಕೂಲ ಆಗುತ್ತೆ, ತಮ್ಮ ಕೆಲಸಗಳನ್ನ ಬೇಗ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಈ ಹೋರಾಟ ನಂಬ್ಕೊಂಡಿದ್ವಿ. ಆದರೆ ಕಾರ್ಯನಿರ್ವಹಣಾಧಿಕಾರಿಗಳು ತುಂಬ ಲೇಟಾಗಿ ಬಂದು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಅದು ತುಂಬ ನಮ್ಮ ಗಂಟೆಗೆ ನಮ್ಮ ಹೋರಾಟಕ್ಕೆ ಅಗೌರವ ಸೂಚಿಸಿದಂತಾಗಿದೆ. ಹಾಗಾಗಿ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ತಮ್ಮ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ಅದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರು ವಾಸ ಇದ್ದರೆ ತುಂಬ ಅನುಕೂಲ ಆಗುತ್ತೆ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಬೇಕೇ ಹೊರತು ಯಾವುದೋ ಬೇರೆ ಕಡೆಯಿಂದ ಬಂದು 12 ಗಂಟೆಗೆ ಬರೋದು, 1 ಗಂಟೆಗೆ ಬರೋದು ಆ ಥರ ಮಾಡಬಾರ್ದು. ಹಂಗಾಗಿ ನಾವು ಇವತ್ತೇನು ಹೋರಾಟ ಹಮ್ಮಿಕೊಂಡಿದ್ವಿ, 30 ದಿನಗಳ ಒಳಗಡೆ ನಾವು ಈ ಸಮಸ್ಯೆಯನ್ನು ಬಗೆಹರಿಸಿಕೊಡ್ತೀವಿ ಅಂತ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿಗಳು, ಅದನ್ನು ಪೂರ್ಣಗೊಳಿಸಿ ನಮಗೆ ಈ ಸಮಸ್ಯೆಗಳಿಗೆ ಬಗೆಹರಿಸಬೇಕಂತೇಳಿ ಅವರಿಗೆ ಒತ್ತಾಯ ಮಾಡ್ತಾ ನಾವು ಅರ್ಜಿಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಮ್ಮ ಸಂಘಟನೆ ವತಿಯಿಂದ ಒತ್ತಾಯ ಮಾಡ್ತೀವಿ. ಏನಾಗಿದೆ ಕಚೇರಿ ಬಿಡುವ ಸಮಯ, ಕಚೇರಿಗೆ ತಲುಪುವ ತಮ್ಮ ಮೇಲೆ ಸ್ಯಾಲ್ರಿ ಆಗುತ್ತೆ. ತುಂಬ ಅವರೆಲ್ಲ ಇಟ್ಕೊಂಡು ಮಾಡ್ಕೊತಾರೆ ಸರ್. ಲ್ಯಾಪ್ಟಾಪ್ ಇಟ್ಕೊಂಡಿರ್ತಾರೆ. ಎಲ್ಲ ಪಿ ಡಿ ಒಸ್ಗೂ ಬರೋದು 11 ಗಂಟೆ 12 ಗಂಟೆ ಮೇಲೆ ಬರ್ತಾರೆ. ನಾನು ಈಗ ಇಲ್ಲ ಸರ್ ಎಲ್ಲ ಪಂಚಾಯತಿ ಇನ್ನು ಆನ್ಲೈನ್ ತರಿಸ್ಕೊಂಡು ಚೆಕ್ ಮಾಡಿಸಿ ಇಂಥ ಪಂಚಾಯತಿ ಎಲ್ಲ ಪಂಚಾಯತಿಗಳು 11 12ವರೆಗೆ ಬರೋದು. ಎಲ್ಲ ಪಂಚಾಯತ್ ಹೇಳಿದಾನೆ ಹೆಂಗೆ ಇವಾಗ ಕೆಜಿಎಫ್ ತಾಲೂಕು 16 ಪಂಚಾಯತಿಯಲ್ಲಿ ಕರೆಕ್ಟಾಗಿ ಟೈಮಿಂಗ್ 1 ದಿನ ಬನ್ನಿ, ನಾನು ನಿಮ್ಗೆ ಅಟೆಂಡೆನ್ಸ್ ಕೊಡ್ತೀನಿ. ಅಟೆಂಡೆನ್ಸ್ ಇರಲಿ, ಅವ್ರ ಟೈಮಿಂಗ್ ನೋಡ್ತೀವಲ್ಲ 11 12ವರೆಗೆ ಬರ್ತಾರೆ. ನಿಮಗೆ ಅಟೆಂಡೆನ್ಸ್ ಅಟೆಂಡೆನ್ಸ್ ಅವರಲ್ಲಿ ಓಕೆ, ಥ್ಯಾಂಕ್ ಯು.